ಲಾಸ್ಟ್ ವಿಡಿಯೋದಲ್ಲಿ ಫೋರೆಕ್ಸ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಂಡು, ಈ ವಿಡಿಯೋದಲ್ಲಿ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಆಗೋ ಕರೆನ್ಸೀಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಾಲರು, ರುಪೀಸು, ಯೂರೋ ಇದೆಲ್ಲ ಏನು, ಈ ಕರೆನ್ಸೀಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಇದರಿಂದ ನಮಗೆ ಏನು ಯೂಸ್ ಇದೆ ಅನ್ನೋದನ್ನು ನೋಡೋಣ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಕರೆನ್ಸಿ ಒಂದು ವ್ಯಾಲ್ಯೂ ಅಂದರೆ ಬೆಲೆನ ಅಳತೆ ಮಾಡೋ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ನಾವು ಡಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಮೀಟರ್ಸ್ನ ಯೂಸ್ ಮಾಡ್ತೀವಿ. ಅದೇ ತೂಕನ ಅಳತೆ ಮಾಡೋಕ್ಕೆ ಕೆ ಜಿನ ಯೂಸ್ ಮಾಡ್ತೀವಿ. ಟೈಮ್ನ ಸೆಕೆಂಡ್ಸಲ್ಲಿ ಅಳತೆ ಮಾಡ್ತೀವಿ. ಅದೇ ಥರ ಕರೆನ್ಸಿಯಿಂದ ನಾವು ಒಂದು ಗೂಡ್ಸ್ ಅಥವಾ ಸರ್ವಿಸ್ನ ಬೆಲೆ ಎಷ್ಟು ಅಂತ ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಕರೆನ್ಸಿನ ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಈ 100 ರೂಪೀಸ್ ನೋಟ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಏನೇನು ಮಾಡ್ಬೋದು? ಒಂದು, ಅದರಿಂದ ಏನಾದರೂ ಐಟಮ್ನ ತೊಗೋಬೋದು, ಲೈಕ್ ಒಂದು ಟೈಮ್ ಊಟ ಅಥವಾ ಒಂದು ಬುಕ್ಕು. ಇನ್ನೊಂದು, ಅದರಿಂದ ಒಂದು ಸರ್ವಿಸ್ನ ಕೊಂಡ್ಕೊಳ್ಬೋದು. ಯಾವ ಥರ ಅಂದರೆ, 100 ರೂಪಾಯಿ ಕೊಟ್ಬಿಟ್ಟು ಒಂದು ಆಟೋದಲ್ಲಿ ರೈಡ್ ತೊಗೊಬೋದು, ಅಥವಾ 100 ರೂಪಾಯಿ ಕೊಟ್ಬಿಟ್ಟು ಒಂದು ಹೇರ್ ಕಟ್ ಮಾಡಿಸ್ಕೋಬೋದು, ಈ ಥರ. ಸೊ ಈ ಕರೆನ್ಸಿ ಸಿಸ್ಟಮ್ ಯಾಕೆ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಾರ್ ಅ ಮೂಮೆಂಟ್ ಈ ಕರೆನ್ಸಿ ಸಿಸ್ಟಮ್ ಇಲ್ಲ ಅಂದ್ಕೊಳ್ಳಿ, ಆವಾಗ ಸೇಮ್ ಆಟೋ ರೈಡ್ಗೆ ಏನರಲ್ಲಿ ಪೇ ಮಾಡ್ತೀರಾ? ಆಟೋ ಅವನಿಗೆ ಒನ್ ಟೈಮ್ ಊಟ ಕೊಡಿಸ್ತೀನಿ, ಅದ್ರ ಬದಲು ನನ್ನ ಕರ್ಕೊಂಡು ಹೋಗು ಅಂದರೆ ಹೋಗ್ತಾನ? ಹೋದ್ರೂ ಎಷ್ಟು ಜನದ ಹತ್ರ ಆ ಥರ ಊಟದ ಬದಲು ಅವನು ರೈಡ್ಸ್ ಕೊಡ್ಬೋದು. ಅದೇ ಥರ ನೀವು ಊಟ ತೊಗೊಳಕ್ಕೆ ಅಂತ ಹೋಟೆಲ್ಗೆ ಹೋದರೆ, ಅಲ್ಲಿ ನಾನು 5 kg ಈರುಳ್ಳಿ ಕೊಡ್ತೀನಿ, ಅದ್ರ ಬದಲು ಒನ್ ಟೈಮ್ ಊಟ ಕೊಡಿ ಅಂದರೆ ಅದು ವರ್ಕ್ ಆಗುತ್ತಾ? ಸೊ ಈ ಥರ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ 100 ರೂಪೀಸ್ ಕೊಡ್ತೀನಿ ಅಂದರೆ 100 ರೂಪೀಸ್ ಬೆಲೆ ಬಾಳೋ ಯಾವ ಥರ ಗೂಡ್ಸ್ ಆರ್ ಸರ್ವಿಸ್ನ ಬೇಕಾದರೂ ಕೊಂಡ್ಕೊಳ್ಬೋದು. ಸೊ ಕರೆನ್ಸಿ ಸಿಸ್ಟಮ್ ನಮಗೆ ಡೈಲಿ ಲೈಫಲ್ಲಿ ಈ ಥರ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಕರೆನ್ಸೀಸು 3 ಇಂಪಾರ್ಟೆಂಟ್ ಥಿಂಗ್ಸಿಂದ ವರ್ಕ್ ಆಗುತ್ತೆ. ಒಂದು, ಗೌರ್ಮೆಂಟಲ್ಲಿರೋ ಟ್ರಸ್ಟಿಂದ, ಅಂದರೆ ನಂಬಿಕೆಯಿಂದ. ಯಾಕಂದರೆ ಕರೆನ್ಸೀಸ್ನ ಅಫಿಷಿಯಲ್ ಆಗಿ ಗವರ್ಮೆಂಟು ಇಶ್ಯೂ ಮಾಡೋದು. ಸೊ ಆ ಕಂಟ್ರಿಯಲ್ಲಿರೋರೆಲ್ಲ ಆ ಕರೆನ್ಸಿನ ನಂಬ್ತಾರೆ. ನಮ್ಮ ಇಂಡಿಯನ್ ರುಪೀಸ್ನ ತೊಗೊಂಡು ನಾವು ಇಂಡಿಯಾ ಒಳಗಡೆ ಏನು ಬೇಕಾದರೂ ಬೈ ಸೆಲ್ ಮಾಡ್ಬೋದು. ಎರಡನೇದು, ಟ್ರಸ್ಟ್ ಇನ್ ಎಕನಾಮಿ. ಕರೆನ್ಸಿಗೆ ವ್ಯಾಲ್ಯೂ ಎಲ್ಲಿಂದ ಬರುತ್ತೆ? ಆ ಕಂಟ್ರಿಯ ಎಕನಾಮಿಯಿಂದ. ಸೊ ಎಕನಾಮಿ ಸ್ಟ್ರಾಂಗ್ ಆಗಿದ್ದರೆ ಕರೆನ್ಸಿನೂ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಕಾನ್ಫಿಡೆಂಟ್ಲಿ ಕರೆನ್ಸಿನ ಯೂಸ್ ಮಾಡ್ಬೋದು. ಮೂರನೇದು, ಟ್ರಸ್ಟ್ ಇನ್ ಪೀಪಲ್. ಮೊದಲು ಹೇಳ್ದಂಗೆ ನೀವು ಇಂಡಿಯಾದಲ್ಲಿ ರುಪೀಸ್ನ ಯೂಸ್ ಮಾಡೋಕ್ಕೆ ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ, ಎಲ್ಲ ಕಡೆಯೂ ಅದನ್ನು ನಾವು ಯೂಸ್ ಮಾಡ್ಬೋದು. ಸೊ ಕರೆನ್ಸೀಸ್ ಈ ಥರ ನಂಬಿಕೆ, ಅಗ್ರಿಮೆಂಟ್ ಮತ್ತು ಸಿಸ್ಟಮಿಂದ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಓಕೆ, ಈಗ ಕರೆನ್ಸೀಸ್ ಅಂದರೆ ಏನು ಅಂತ ಅರ್ಥ ಆಯಿತು. ಬಟ್ ಬೇರೆ ಬೇರೆ ಕಂಟ್ರೀಸಲ್ಲಿ ಅವ್ರದ್ದೇ ಆದ ಕರೆನ್ಸಿ ಇರುತ್ತೆ, ಅದು ಯಾಕೆ ಅಂತ ನೋಡೋಣ. ಇದ್ರ ಆನ್ಸರ್ ತುಂಬ ಸಿಂಪಲ್. ಪ್ರತಿಯೊಂದು ಕಂಟ್ರೀಲಿ ಅವ್ರದ್ದೇ ಯೂನಿಕ್ ಗವರ್ಮೆಂಟ್ ಎಕನಾಮಿ ಇರುತ್ತೆ, ಅದಕ್ಕೆ ಅವ್ರದ್ದೇ ಆದ ಯೂನಿಕ್ ಕರೆನ್ಸಿ ಕೂಡ ಇರುತ್ತೆ. ಎಕ್ಸಾಂಪಲ್, ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಲ್ಯಾಂಗ್ವೇಜ್ ಮಾತಾಡ್ತಾರೆ, ಅದೇ ಥರನೇ ಇದೂ. US ಅಲ್ಲಿ ಡಾಲರ್ನ ಯೂಸ್ ಮಾಡ್ತಾರೆ, UK ಅಲ್ಲಿ ಪೌಂಡ್ನ ಯೂಸ್ ಮಾಡ್ತಾರೆ, ಆ್ಯಂಡ್ ಇಂಡಿಯಾದಲ್ಲಿ ರುಪೀಸ್ನ ಯೂಸ್ ಮಾಡ್ತೀವಿ. ಕರೆನ್ಸೀಸ್ ಬೇರೆ ಬೇರೆ ಆಗಿದ್ರೂ ಅಂಡರ್ಲೈಯಿಂಗ್ ಸಿಸ್ಟಮ್ ಎಲ್ಲ ಈ 3 ಕೋರ್ ಪಿಲ್ಲರ್ಸಿಂದನೇ ವರ್ಕ್ ಆಗೋದು. ಸೊ ನೆಕ್ಸ್ಟ್ ನ್ಯಾಚುರಲ್ ಕ್ವೆಶನ್ ಆರ್ ಡೌಟ್ ಏನು ಬರುತ್ತೆ ಅಂದರೆ, ಯಾಕೆ ಎಲ್ಲ ಕರೆನ್ಸೀಸ್ ವ್ಯಾಲ್ಯೂ ಸೇಮ್ ಇರಲ್ಲ ಅಂತ? ಯಾಕೆ $1ಗೆ 1 ರೂಪೀಸ್ ಈ ಥರ ಇರಲ್ಲ ಅಂತ? ಯಾಕಂದರೆ ಒಂದು ಕಂಟ್ರಿ ಎಕನಾಮಿ ಇನ್ನೊಂದು ಕಂಟ್ರಿ ಎಕನಾಮಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಯಾವ ಕಂಟ್ರಿ ಅಥವಾ ಎಕನಾಮಿ ದೊಡ್ಡದು ಅನ್ನೋದಕ್ಕಿಂತ ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಎಲ್ಲ ಕಂಟ್ರಿ ಕರೆನ್ಸೀಸ್ದು ಒಂದೇ ಥರ ವ್ಯಾಲ್ಯೂ ಇರಲ್ಲ.